ನಮಸ್ಕಾರ. ಬೆಂಗಳೂರಲ್ಲಿ ಆಟೋ ಸಿಚುವೇಶನ್ ಏನಿದೆ ಅಂತ ಗೊತ್ತಿದೆ, ಎಲ್ಲರಿಗೂ ಗೊತ್ತಿರಂಗೆ ಆರ್ ಟಿ ಓದವ್ರು ಬಂದ್ಬಿಟ್ಟು ಆಟೋಗಳನ್ನ ಹಿಡಿತಾ ಇದ್ದಾರೆ ಅಂತ ಅಂದ್ಬಿಟ್ಟು ತುಂಬ ಜನ ಕಮೆಂಟ್ ಆಗ್ತಿದ್ದೀರಾ, ಮೆಸೇಜು ಆಗ್ತಿದ್ದೀರಾ. ಹಾಗೆ ನನಗೆ ಎಷ್ಟು ಆಗುತ್ತೆ ಅಷ್ಟು ಇನ್ಫಾರ್ಮೇಷನ್ ನಾನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ತುಂಬ ಕಡೆ ಆಟೋಗಳನ್ನ ಹಿಡಿತಾ ಇದ್ದಾರಂತೆ. ಹೌದು, ನಾನು ಕೂಡ HSR ಲೇಔಟಲ್ಲೆಲ್ಲ ನೋಡಿದ್ದೀನಿ. ಮತ್ತು ಕೆಲವು ನನ್ನ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ಇದು ರಾಜ್ಕುಮಾರ್ ಸಮಾಧಿ ಹತ್ರ ಕೂಡ ಅಲ್ಲೂ ಕೂಡ ಆರ್ ಟಿ ಓದವ್ರು ನಿಂತ್ಕೊಂಡು ಹಿಡಿತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಮೇಯ್ನಾಗಿ ಏನಂತಂದರೆ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತಿದ್ದಾರಂತೆ. ಡಾಕ್ಯುಮೆಂಟ್ಸ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ಇಮಿಡಿಯೇಟ್ ಸೀಸ್ ಮಾಡೋದು, ಪೆನಾಲ್ಟಿ ಕೂಡ ಹಾಕ್ತಿದ್ದಾರೆ. ಅದ್ರ ಜೊತೆಗೇನೆ ಇದು ಓಲಾ ಊಬರ್ ನಮ್ಮ ಹತ್ರ ಯಾವುದಾದ್ರೂ ಬುಕ್ಕಿಂಗ್ಸ್ ಎತ್ಕೊಂಡಿದ್ರೆ ಕಸ್ಟಮರ್ ಹತ್ರ ಅವ್ರ ಅಪ್ಲಿಕೇಶನಲ್ಲಿ ನೋಡೋದು, ಎಷ್ಟಾಯಿತು ಅಂತ ಲೆಕ್ಕ ಮಾಡೋದು, ಎಲ್ಲಿಂದ ಎಲ್ಲಿವರೆಗೂ ಟ್ರಾವೆಲ್ ಮಾಡ್ತಿದ್ದಾರೆ, ಅದಕ್ಕೆ ಡಿಸ್ಟೆನ್ಸ್ ಎಷ್ಟಾಗುತ್ತೆ, ಆ ಡಿಸ್ಟೆನ್ಸ್ಗೆ ಎಷ್ಟು ಚಾರ್ಜ್ ಮಾಡಿದ್ದಾರೆ ಅಂತ ಕೂಡ ಚೆಕ್ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟೆ. ಅದಲ್ಲದೆ ಆರ್ ಟಿ ಓದವರೇ ಬಂದುಬಿಟ್ಟು ಗಾಡಿಗಳನ್ನ ಬುಕ್ ಮಾಡಿಬಿಟ್ಟು ಕರೆಸ್ಕೊಂಡು ಎಷ್ಟೆಷ್ಟು ಅಮೌಂಟ್ ಆಗ್ತಿದೆ ಅಂತ ಅಂದ್ಬಿಟ್ಟು ಕೂಡ ಚೆಕ್ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟೆ. ಅದರ ಜೊತೆಗೇನೆ ಫೈನ್ ಹಾಕ್ತಿದ್ದಾರೆ. ಆಮೇಲೆ ಗಾಡಿಗಳನ್ನ ಡಾಕ್ಯುಮೆಂಟ್ಸ್ ಇಲ್ಲ, ಪರ್ಮಿಟ್ ಇಲ್ಲ ಅಂತಂದರೆ, ರನ್ನಿಂಗ್ ಇಲ್ಲ ಅಂತಂದರೆ ಕೂಡ ಇದನ್ನು ಗಾಡಿನ ಸೀಸ್ ಮಾಡ್ತಿದ್ದಾರೆ ಅಂತ ಕೂಡ ಕೇಳ್ಪಟ್ಟಿದ್ದೀನಿ. ಹಾಗೆ ಆರ್ ಟಿ ಓದವರನ್ನೇ ಬುಕ್ ಮಾಡಿ ಕರ್ಸ್ಕೊತಾ ಇದ್ದಾರಂತೆ. ಸೊ ಸೀರಿಯಸ್ ಆಗೇನೆ ಚೆಕ್ ಮಾಡ್ತಿದ್ದಾರೆ. ಮೇಯ್ನಾಗಿ ಏನಂತಂದರೆ ತುಂಬ ಜನದ್ದು ಡಾಕ್ಯುಮೆಂಟ್ಸು ರಿನ್ಯೂ ಮಾಡ್ಕೊಂಡಿಲ್ಲ, ಆಯಿತಾ. ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರೋದು. ಅದರ ಜೊತೆಗೆ ನೀವು ಯಾರಾದರೂ ನಿಮ್ಮ ಗಾಡಿಗಳಿಗೆ ಒಂದು ವೇಳೆ ಏನಾದರೂ ನೀವು ಯಾರಾದರೂ ಆರ್ ಟಿ ಓದವ್ರ ಕೈಗೆ ಸಿಗಾಕೊಂಡ್ರೆ ನಾನು ಹೇಳೋದೇನಪ್ಪ ಅಂತಂದರೆ, ನೀವು ಅವ್ರ ಹತ್ರ ಒಂದು ಚೆಕ್ ರಿಪೋರ್ಟ್ ಅಂತ ಇರುತ್ತೆ, ಸರಿನಾ. ಅದನ್ನು ನಾಟ್ ಪ್ರೊಡ್ಯೂಸ್ ಅಂತ ಅಂದ್ಬಿಟ್ಟು ಏನಾದರೂ ಮೆನ್ಷನ್ ಮಾಡಿಬಿಡ್ತಾರೆ. ಅದಕ್ಕೆ ಏನು ಮಾಡಿ ಅಂತಂದರೆ, ನೀವು ಯಾವುದೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ರನ್ನಿಂಗ್ ಇದೆ ಅದನ್ನೆಲ್ಲ ಮೆನ್ಷನ್ ಮಾಡಿ. ಇಲ್ಲ ಅಂತಂದರೆ ಅವರು ನಾಟ್ ಪ್ರೊಡ್ಯೂಸ್ ಡಾಕ್ಯುಮೆಂಟ್ಸ್ ಅಂತ ಅಂದ್ಬಿಟ್ಟು ಮೆನ್ಷನ್ ಮಾಡಿಬಿಟ್ಟು ಇನ್ಶೂರೆನ್ಸು, FC ಮತ್ತು ಇದು DL ಏನಿರುತ್ತೆ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಏನು ಆಟೋಗೆಲ್ಲ ಇರ್ತಾವಲ್ವ, ಮೇಯ್ನಾಗಿ ಇನ್ಶೂರೆನ್ಸು, FC, ಅದ್ರ ಜೊತೆಗೆ ಎಮಿಷನ್ ಟೆಸ್ಟಿಂಗು ಮತ್ತು ಪರ್ಮಿಟು, ಇದನ್ನೆಲ್ಲ ಮೆನ್ಷನ್ ಮಾಡ್ತಾರೆ ಅವ್ರದ್ದು ಚೆಕ್ ಲಿಸ್ಟಲ್ಲಿ. ಅದೇನಾದರೂ ನೀವು ತೋರಿಸಿಲ್ಲ ಅಂತ ಅಂದರೆ ಅವರು ನಾಟ್ ಪ್ರೊಡ್ಯೂಸ್ಡ್ ಅಂತ ಅಂದ್ಬಿಟ್ಟು ಏನು ಮಾಡಿಬಿಡ್ತಾರೆ, ಬರೀತಾರೆ. ಅದಾದಮೇಲೆ ನಿಮಗೆ 7 ದಿನವರೆಗೂ ಟೈಮ್ ಇರುತ್ತೆ. ಹೋಗಿ ತೋರಿಸ್ಬಿಟ್ಟು ಏನೆಲ್ಲ ಇದೆ ಅದನ್ನು ಕ್ಯಾನ್ಸಲ್ ಮಾಡ್ಸೋಕ್ಕೆ ಆರ್ ಟಿ ಓಗೆ ಹೋಗ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ಬೇಕು. ನೀನು ಅವ್ರು ಚೆಕ್ ಲಿಸ್ಟ್ ಕೊಟ್ಟಿರ್ತಾರಲ್ವ ಅದರಲ್ಲಿ. ಒಂದು ವೇಳೆ ನೀವು 7 ದಿನದಲ್ಲಿ ಹೋಗಿಲ್ಲ ಅಂತಂದರೆ ಎಲ್ಲದಕ್ಕೂ ಇಷ್ಟಿಷ್ಟು ಅಂತ ಅಂದ್ಬಿಟ್ಟು ಪೆನಾಲ್ಟಿ ಹಾಕ್ತಾರೆ. ಹಾಗಾಗಿ ನೀವು ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇತ್ತು, ಏನೆಲ್ಲ ಇದೆ, ಏನೆಲ್ಲ ಅವೈಲಬಿಲಿಟಿ ಇಲ್ಲ ನಿಮ್ಮ ಡಾಕ್ಯುಮೆಂಟ್ಸಲ್ಲಿ, ಯಾವುದಿಲ್ಲ ಅದನ್ನು ಮೆನ್ಷನ್ ಮಾಡಿಸಿ. ಯಾವುದೆಲ್ಲ ನಿಮ್ಮ ಹತ್ರ ಇದೆ ಡಾಕ್ಯುಮೆಂಟ್ಸು ಅದನ್ನೆಲ್ಲ ಹೇಳಿ. ಸರ್ ಇದೆ ಈ ಥರ ನನ್ನ ಹತ್ರ ಪರ್ಮಿಟ್ ರಿನ್ಯೂ ಆಗಿದೆ, ಇನ್ಶೂರೆನ್ಸ್ ಇದೆ ಸರ್, ಒಂದು FC ಆಗಿಲ್ಲ ಅಂತಂದರೆ FC ಆಗಿಲ್ಲ ಅಂತ ಹೇಳಿ. ಒಂದು ವೇಳೆ ಏನಾದರೂ FC ಇತ್ತು, ಇನ್ಶೂರೆನ್ಸ್ ಇಲ್ಲ ಅಂತಂದರೆ ಇನ್ಶೂರೆನ್ಸ್ ಇಲ್ಲ ಅಂತ ಅಂದ್ಬಿಟ್ಟು ಮೆನ್ಷನ್ ಮಾಡಿಸಿ. ಇಲ್ಲ ಅಂತಂದರೆ ಎಲ್ಲದಕ್ಕೂ ಸೇರಿ ಫೈನ್ ಹಾಕ್ತಾ ಇದ್ದಾರೆ. ಅದು ಬಂದುಬಿಟ್ಟು 20,000ವರೆಗೂ 30,000ವರೆಗೂ ಬರ್ತಿದೆ ಅಂತ ಕೇಳ್ಪಟ್ಟಿದ್ದೀನಿ. ಹಾಗಾಗಿ ಅದೊಂದು ಚೆಕ್ ಲಿಸ್ಟಲ್ಲಿ ಅವ್ರದ್ದೇನು ಬರೀತಾರಲ್ವ ಅದು ಮಾತ್ರ ನೋಡ್ಕೊಳ್ಳಿ. ಅದನ್ನೆಲ್ಲ ನೀವು ಪ್ರೊಡ್ಯೂಸ್ ಮಾಡಿಬಿಟ್ಟು ಯಾವುದು ಕರೆಕ್ಟಾಗಿದೆ ಅದನ್ನು ಮೆನ್ಷನ್ ಮಾಡಿಸಿ, ಯಾವುದಿಲ್ಲ ಅದಕ್ಕೇನಿದೆ ಪೆನಾಲ್ಟಿ ಕಟ್ಟಲೇಬೇಕಾಗುತ್ತೆ, ಬೇರೆ ವಿಧಿಯಂತೂ ಇಲ್ಲ. ಸೊ ಸದ್ಯಕ್ಕೆ ಇರುವಂಥ ಇಷ್ಟು ಮಾಹಿತಿ. ಅದ್ರ ಜೊತೆಗೆ ಆದಷ್ಟು ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡಿಸ್ಕೊಳ್ಳಿ, ಸರಿನಾ. ರೆಡಿ ಮಾಡಿಸಿಟ್ಕೊಳ್ಳಿ, ಅದೇ ನಿಮಗೆ ಒಳ್ಳೆಯದು. ಯಾಕಂತಂದರೆ ಒಂದು 8,000-10,000 ರೂಪಾಯಿ ಒಳಗಡೆ ಡಾಕ್ಯುಮೆಂಟ್ಸ್ ರೆಡಿ ಆಗುತ್ತೆ. ನೀವು ಏನಾದರೂ ಒಂದು ವೇಳೆ ಇವಾಗ ಒಂದೇ ಸತಿಗೆ ಇಷ್ಟು ಕಟ್ತೀನಿ ಅಂತಂದರೆ ಒಂದು 20,000-30,000 ರೂಪಾಯಿ ಸಿಗಾಕೊಂಡು ಕಟ್ಟೋ ಬದಲು ಅದೇ ನಾವು ದುಡಿಯೋದು, ಅದೇ ದುಡ್ಡನ್ನೇ ನಾವು ಪೆನಾಲ್ಟಿಯಾಗಿ ಕಟ್ತೀವಿ ಅಂತಂದರೆ ಸೆನ್ಸ್ ಇರೋದಿಲ್ಲ. ಒಂದು 8,000-10,000 ರೂಪಾಯಿ ಕೊಟ್ಬಿಟ್ಟು ಗಾಡಿ ಡಾಕ್ಯುಮೆಂಟ್ಸ್ನ ಫಸ್ಟ್ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಸ್ತಿದ್ದ ಮೇಲೇ ರೋಡ್ ಮೇಲೆ ಬನ್ನಿ ಅಂತ ಈ ವಿಡಿಯೋ ಮುಖಾಂತರವಾಗಿ ಕೇಳ್ಕೊತೀನಿ. ಇಷ್ಟು ಅಪ್ಡೇಟು, ಇನ್ನೇನಾದರೂ ಹೆಚ್ಚಿನ ಅಪ್ಡೇಟ್ ಸಿಕ್ಕಿದ್ರೆ ನಿಮಗೆ ಇದೇ ಚಾನಲ್ ಮುಖಾಂತರವಾಗಿ ತಿಳಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.